ತೆಲಂಗಾಣದ ವರಂಗಲ್ ಜಿಲ್ಲೆಯ ಹನುಮಕೊಂಡಗೆ ಸೇರಿದ್ದ ಅಲ್ಲಾಡಿ ಸೃಜನ್ ರೆಡ್ಡಿ ಹಾರ್ಟ್ ಸರ್ಜನ್ ಆಗಿ ಕೆಲಸ ಮಾಡ್ತಿದ್ದ. ಇವನಿಗೆ ಡೆಂಟಿಸ್ಟ್ ಡಾಕ್ಟರ್ ಪ್ರತ್ಯೂಷಾ ಅನ್ನೋ ಈಕೆಯ ಜೊತೆ 2017ರಲ್ಲಿ ಮದುವೆಯಾಗಿತ್ತು. ಇಬ್ರು ಡಾಕ್ಟರ್ಗಳೇ ಆಗಿದ್ರು. ಹೀಗಾಗಿ ಇವರ ಜೀವನ ಹಾಯಾಗಿ ಸಾಕ್ತಿತ್ತು. ಸೃಜನ್ ಹಾಗೂ ಪ್ರತ್ಯೂಷಾ ದಂಪತಿಗೆ ಇಬ್ರು ಮಕ್ಕಳು ಕೂಡ ಆಗಿದ್ವು. ಪ್ರತ್ಯೂಷಾ ಪ್ರತಿಷ್ಠಿತ ಡೆಂಟಲ್ ಆಸ್ಪತ್ರೆಯೊಂದರಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ರೆ, ಸೃಜನ್ ರೆಡ್ಡಿ ಕೂಡ ಹೆಸರಾಂತ ಆಸ್ಪತ್ರೆಯಲ್ಲಿ ಹಾರ್ಟ್ ಸರ್ಜನ್ ಆಗಿ ಕೆಲಸ ಮಾಡ್ತಿದ್ದ. ಇಬ್ರು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಾ ಒಳ್ಳೆ ಹೆಸರನ್ನೇ ಗಳಿಸಿದ್ರು. ಹೀಗೆ ಇವರ ಜೀವನ ಹಾಯಾಗಿ ಸಾಕ್ತಿತ್ತು. ಆದರೆ ಆಗ ತಾನೇ 25 ವರ್ಷಕ್ಕೆ ಕಾಲಿಟ್ಟಿದ್ದ ಬಾನೋತ್ ಶ್ರುತಿ ಅಲಿಯಾಸ್ ಬುಟ್ಟಬೊಮ್ಮ ಅನ್ನೋ ಇವಳು ಸೃಜನ್ ಲೈಫ್ಗೆ ಎಂಟ್ರಿ ಕೊಟ್ಟಿದ್ಲು. ಇವಳಿಗೆ ಇನ್ಸ್ಟಾಗ್ರಾಮ್ ನಲ್ಲಿ 2 ಲಕ್ಷ, ಫೇಸ್ಬುಕ್ ನಲ್ಲಿ 50,000ಕ್ಕೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ. ಹೀಗಾಗಿ ಇವಳು ಮಾಡೋಕೆ ಬೇರೆ ಏನು ಕೆಲಸ ಇಲ್ಲದೆ ತನ್ನ ಸೊಂಟವನ್ನೇ ಇನ್ಸ್ಟಾಗ್ರಾಮ್ ನಲ್ಲಿರೋ ಕಾಮುಕರಿಗೆ ತೋರಿಸಿಕೊಂಡು ಕಾಸು ಮಾಡೋದೇ ಇವಳ ಕಾಯಕವಾಗಿತ್ತು. ಇವಳು ಹೊಕ್ಕಳು ತೋರಿಸಿದ್ರೆ ಸಾಕು ಜೊಲ್ಲು ಸುರಿಸಿಕೊಂಡು ಆಹಾ ಓಹೋ ಅದ್ಭುತ ಅಂತ ಕಾಮೆಂಟ್ ಮಾಡೋರಿಗೇನು ಕಡಿಮೆ ಇರ್ಲಿಲ್ಲ. ಹೀಗೆ ಇವಳನ್ನ ಹಾಡಿ ಹೊಗಳಿದಷ್ಟು ಬಟ್ಟೆಯನ್ನ ಕಡಿಮೆ ಹಾಕೋಕೆ ಶುರು ಮಾಡಿದ್ಲು. ಇವಳ ಫಾಲೋವರ್ ಸಂಖ್ಯೆ ದಿನದಿಂದ ದಿನಕ್ಕೆ ಮೇಲೆ ಮೇಲೆ ಹೋಗ್ತಿದ್ದಂತೆ ಇವಳ ಬಟ್ಟೆ ಕೂಡ ಮಂಡಿ ದಾಟಿ ತೊಡೆ ಕಾಣೋವರೆಗೂ ಬಂದಿತ್ತು. ಇನ್ನೇನು ಕಾಚಾ ಕಾಣಿಸೋ ಹಾಗೆ ಬಟ್ಟೆ ಹಾಕೊಂಡು ಕುಣಿಬೇಕು ಅಂತಿದ್ದವಳು ಡಾಕ್ಟರ್ ಸೃಜನ್ನ ಬುಟ್ಟಿಗೆ ಹಾಕೊಂಡು ಬೇರೆ ರೀತಿಯಲ್ಲಿ ದುಡ್ಡು ಮಾಡೋಕೆ ಶುರು ಮಾಡಿದ್ಲು. ಹೀಗೆ ಇವಳು ತಾನೊಬ್ಬ ಕಂಟೆಂಟ್ ಕ್ರಿಯೇಟರ್ ಅನ್ಕೊಂಡು ತನ್ನ ದೇಹದ ಅಂಗಾಂಗಗಳನ್ನೆಲ್ಲ ಇನ್ಸ್ಟಾಗ್ರಾಮ್ ಕಾಮುಕರಿಗೆ ಉಣಬಡಿಸ್ತಾ ದುಡ್ಡು ಮಾಡ್ತಿದ್ಲು. ಇವಳ ಹಾಟ್ ರೀಲ್ಸ್ ನೋಡ್ತಾ ಗಂಡಸರು ಸ್ಕ್ರಾಲ್ ಮಾಡ್ತಿದ್ರೆ ಹೀಗೆ ಮಾಡಿದ ಪ್ರತಿಯೊಂದು ಸ್ಕ್ರಾಲ್ಗೂ ಇವಳ ಪರ್ಸ್ ತುಂಬಿ ಹೋಗ್ತಿತ್ತು. ಜೊತೆಗೆ ಪ್ರಮೋಷನ್ಸ್ ಅಂತ ಕೂಡ ಇವಳು ಓಡಾಡ್ಕೊಂಡಿದ್ಲು. ಶ್ರುತಿ ಪ್ರಮೋಷನ್ ಅಂತ ಪ್ರತಿಷ್ಠಿತ ಆಸ್ಪತ್ರೆಗಳ ಡಾಕ್ಟರ್ಗಳ ಜೊತೆ ಇಂಟರ್ವ್ಯೂಗಳನ್ನ ಮಾಡ್ತಿದ್ಲು. ಆ ಕ್ರಮದಲ್ಲೇ ಇವಳು ಡಾಕ್ಟರ್ ಸೃಜನ್ ಹತ್ರಕ್ಕೂ ಬಂದಿದ್ಲು. ಡಾಕ್ಟರ್ ಸೃಜನ್ನ ಇಂಟರ್ವ್ಯೂ ಮಾಡಿ ಇವಳ ಇನ್ಸ್ಟಾಗ್ರಾಮ್ ನಲ್ಲಿ ಅದನ್ನ ಶೇರ್ ಮಾಡ್ಕೊಂಡಿದ್ಲು. ನಂತರ ಡಾಕ್ಟರ್ ಫೋನ್ ನಂಬರ್ನ ತಗೊಂಡಿದ್ಲು. ಸೃಜನ್ ಕೂಡ ಇವಳ ಫೋನ್ ನಂಬರ್ನ ತಗೊಂಡಿದ್ದ. ಅಂದಿನಿಂದ ಇವರಿಬ್ರು ಫೋನ್ ನಲ್ಲಿ ಮಾತನಾಡ್ತಾ ಬ್ಯುಸಿಯಾಗಿ ಹೋಗಿದ್ರು. ಯಾವುದೋ ಒಂದು ನೆಪ ಇಟ್ಕೊಂಡು ಶ್ರುತಿ ದಿನ ಸೃಜನ್ಗೆ ಕಾಲ್ ಮಾಡ್ತಿದ್ಲು. ಒಂದೊಳ್ಳೆ ಕೆಲಸದಲ್ಲಿದ್ದ ಸೃಜನ್ ಇಲ್ಲಿಂದ ಇವಳ ಗುಂಗಲ್ಲೇ ಮುಳುಗಿ ಹೋಗಿದ್ದ. ಹೀಗೆ ದಾರಿ ತಪ್ಪಿದವನು ಇವಳ ಜೊತೆ ಅಕ್ರಮ ಸಂಬಂಧಕ್ಕೆ ಮುನ್ನುಡಿ ಬರೆದಿದ್ದ. ರೀಲ್ಸ್ ನಲ್ಲಿ ತನ್ನ ವಯ್ಯಾರವನ್ನ ಹರಡ್ತಿದ್ದ ಇವಳ ಜೊತೆ ಅಕ್ರಮ ಸಂಬಂಧ ಅನ್ನೋ ಆಟಕ್ಕೆ ಗೆರೆ ಎಳೆದು ಇವಳ ಕನ್ಯಾಪೊರೆಯ ಗೆರೆಯನ್ನ ದಾಟೋಕೆ ಸೃಜನ್ ಮುಂದಾಗಿದ್ದ. ಇನ್ಸ್ಟಾಗ್ರಾಮ್ ನಲ್ಲಿ ಇವಳ ಬಳುಕೋ ಸೊಂಟ ನೋಡಿ ಸೃಜನ್ ಇವಳ ಅಂಗಸೌಷ್ಠವಕ್ಕೆ ಫಿದಾ ಆಗಿ ಹೋಗಿದ್ದ. ಹೀಗೆ ಇವಳ ಸೊಂಟಕ್ಕೆ ಮನಸೋತವನು ಹೆಂಡತಿಗೂ ಕೇರ್ ಮಾಡದೆ ಇವಳ ಜೊತೆ ಹಾಕು ನೂಕು ಅಂತ ಆಟವಾಡೋಕೆ ಮುಂದಾಗಿದ್ದ. ಶ್ರುತಿ ಡಾಕ್ಟರ್ ಸೃಜನ್ ಜೊತೆ ಅಫಿಷಿಯಲ್ ಆಗಿ ಅಕ್ರಮ ಸಂಬಂಧವನ್ನ ಶುರು ಮಾಡಿದ್ಲು. ಸೃಜನ್ ಡಾಕ್ಟರ್ ಆಗಿದ್ರಿಂದ ಇವಳಿಗೆ ಕೈ ತುಂಬಾ ಹಣ ಸಿಕ್ತಿತ್ತು. ಹೀಗಾಗಿ ಇವಳು ಚಾನ್ಸ್ ಸಿಕ್ಕಾಗ್ಲೆಲ್ಲ ಇವನ ಜೊತೆ ಮಂಚದ ಮೇಲೆ ಮೈ ಸವೆಸ್ತಿದ್ಲು. ತನ್ನ ಅಂಗಾಂಗದಲ್ಲೂ ಶೃಂಗಾರದ ರಸವನ್ನ ಕಾರುತ್ತಾ ಸೃಜನ್ ಕಾಮಕೂಟವನ್ನ ಸಹಿಸಿಕೊಂಡು ಮಂಚದ ಮೇಲೆ ಒದ್ದಾಡಿ ಹೋಗ್ತಿದ್ಲು. ಬಲಿತ ಬಾಳೆ ದಿಂಡಿನಂತಿರೋ ಇವಳ ತೊಂಡೆ ಹಣ್ಣಿನ ಬಣ್ಣದ ತೊಡೆಗಳ ಮಧ್ಯೆ ಸಿಲುಕಿ ಸೃಜನ್ ನಲುಗಿ ಹೋಗ್ತಿದ್ದ. ಅದು ಒಳಗಡೆ ಹೋದ್ಮೇಲೆ ನಿನ್ ಬುಡ ಕುಟ್ಟುತ್ತೆ ಅಂತ ಹೇಳಿ ಶ್ರುತಿ ಡಾಕ್ಟರ್ನ ರೊಚ್ಚಿಗೆಬ್ಬಿಸ್ತಿದ್ಲು. ಹೀಗೆ ಇವರಿಬ್ಬರ ಅಕ್ರಮದ ಆಟ ಮುಂದುವರೆದು ಇಬ್ರು ಸಿನಿಮಾ ಶಾಪಿಂಗ್ ಅಂತ ಸುತ್ತಾಡೋಕು ಕೂಡ ಶುರು ಮಾಡಿದ್ರು. ಫೋನ್ ಮಾಡಿದಾಗ್ಲೆಲ್ಲ ಐ ಆಮ್ ಸಿಂಗಲ್ ಬಟ್ ರೆಡಿ ಟು ಮಿಂಗಲ್ ಅಂತಿದ್ದ ಶ್ರುತಿ ಜೊತೆ ಡಾಕ್ಟರ್ ಸೃಜನ್ ದಂಗಲ್ ಆಟಗಳನ್ನ ಹಗಲು ರಾತ್ರಿ ಅನ್ನದೇ ಆಡ್ತಿದ್ದ. ಹೀಗೆ ಗಂಡನ ಅಕ್ರಮ ಸಂಬಂಧದ ಕಮಟು ವಾಸನೆ ಸೃಜನ್ ಹೆಂಡತಿ ಪ್ರತ್ಯೂಷಾ ಮೂಗಿಗೆ ಬಡೀತಿದ್ದಂತೆ ಮನೆಯಲ್ಲಿ ರಾಧಾಂತವನ್ನೇ ಮಾಡಿದ್ಲು. ಹೆಂಡತಿಗೆ ವಿಷಯ ಗೊತ್ತಾಗ್ತಿದ್ದಂತೆ ಸೃಜನ್ ಪ್ರತ್ಯೂಷಾಗೆ ಬೆದರಿಕೆ ಹಾಕೋಕೆ ಮುಂದಾಗಿದ್ದ. ನಾನು ಅವಳ ಜೊತೆನೆ ಮಲಗ್ತೀನಿ, ಒಂದು ವೇಳೆ ನೀನು ನನ್ನ ಪ್ರಶ್ನೆ ಮಾಡಿದ್ರೆ ನಾನು ಅವಳನ್ನೇ ಮದುವೆಯಾಗ್ತೀನಿ ಅಂತ ಬೆದರಿಸಿದ್ದ. ಈ ಮಾತನ್ನ ಕೇಳಿದ್ದ ಸೃಜನ್ ಹೆಂಡತಿ ಗಂಡನಿಗೆ ಒಳ್ಳೆ ಮಾತಲ್ಲೇ ಹೇಳೋ ಪ್ರಯತ್ನವನ್ನ ಮಾಡಿದ್ಲು. ನಾವು ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲಸದಲ್ಲಿದ್ದೀವಿ, ಹೀಗಾಗಿ ಈ ರೀತಿಯ ಆಟಗಳನ್ನೆಲ್ಲ ಬಿಟ್ಬಿಡು ಅಂತ ಪ್ರತ್ಯೂಷಾ ಗಂಡ ಸೃಜನ್ಗೆ ಬುದ್ಧಿ ಮಾತು ಹೇಳಿದ್ಲು. ಆದ್ರೂ ಕೂಡ ಸೃಜನ್ ಹೆಂಡತಿ ಮಾತು ಕೇಳದೆ ಹೋಗಿದ್ದ. ದಿನದಿಂದ ದಿನಕ್ಕೆ ಸೃಜನ್ ಟಾರ್ಚರ್ ಹೆಚ್ಚಾಗಿ ಹೋಗಿತ್ತು. ಹೀಗಾಗಿ ಪ್ರತ್ಯೂಷಾ ಸೃಜನ್ ತಂದೆ ತಾಯಿಗೆ ಮಗನ ವಿಷಯವನ್ನ ತಿಳಿಸಿದ್ಲು. ನಿಮ್ಮ ಮಗ ನನ್ನ ಹಾಗೂ 2 ಮಕ್ಕಳನ್ನ ಬಿಟ್ಟು 25 ವರ್ಷದ ಹುಡುಗಿಯೊಬ್ಬಳ ಹಿಂದೆ ಸುತ್ತಾಡ್ತಾ
ಮಾಡಿದ್ದಾನೆ, ಹೀಗೆ ಮಾಡಿದ್ರೆ ನನ್ನ ಸಂಸಾರ ಹಾಳಾಗುತ್ತೆ ಅಂತ ಪ್ರತ್ಯೂಷ ಅತ್ತೆ ಮಾವನ ಹತ್ರ ಕಣ್ಣೀರು ಹಾಕಿದ್ಲು. ಆದ್ರೆ ಇದಕ್ಕೆ ಅವರು ಕೇರ್ ಮಾಡಿರಲಿಲ್ಲ. ವಿಷಯ ಹೇಗಿದ್ರು ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗಿದೆ ಅಂತ ಸೃಜನ್ ಹಗಲು ರಾತ್ರಿ ಅನ್ನದೇ ಚಾನ್ಸ್ ಸಿಕ್ಕಾಗ್ಲೆಲ್ಲ ಶ್ರುತಿಯನ್ನ ಮೀಟೋಕೆ ಶುರು ಮಾಡಿದ್ದ. ಇಬ್ರು ಸೇರ್ಕೊಂಡು ಹೊರಗಡೆ ಹಾಯಾಗಿ ಸುತ್ತಾಡೋಕೆ ಶುರು ಮಾಡಿದ್ರು. ಹೀಗೆ ಇವಳ ಗುಂಗಲ್ಲಿ ಬಿದ್ದಿದ್ದ ಸೃಜನ್ ಹೆಂಡತಿ ಮಕ್ಕಳನ್ನ ನಿರ್ಲಕ್ಷ್ಯ ಮಾಡೋಕೆ ಶುರು ಮಾಡಿದ್ದ. ನಂತರ ಸೃಜನ್ ತಂದೆ ತಾಯಿ ಕೂಡ ಸೊಸೆಗೆ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ರು. ಇದರಿಂದ ಪ್ರತ್ಯೂಷಾಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಒದ್ದಾಡಿ ಹೋಗಿದ್ಲು. ಕೊನೆಗೆ ಇಲ್ಲಿ ಡಾಕ್ಟರ್ ಸೃಜನ್ ಪ್ರೇಯಸಿ ಶ್ರುತಿ ಕೂಡ ಪ್ರತ್ಯೂಷಾಗೆ ಫೋನ್ ಮಾಡಿ ಬೆದರಿಕೆ ಹಾಕೋ ಮಟ್ಟಕ್ಕೆ ಬಂದಿದ್ಲು. ಗಂಡ ಹಾಗೂ ಇಬ್ಬರು ಮಕ್ಕಳ ಜೊತೆ ಹಾಯಾಗಿದ್ದ ಪ್ರತ್ಯೂಷ ಶ್ರುತಿ ಎಂಟ್ರಿಯಿಂದ ಇವಳ ಸಂಸಾರದಲ್ಲಿ ಅಪಶ್ರುತಿ ಮೂಡೋಕೆ ಶುರುವಾಗಿತ್ತು. ಗಂಡ ಅತ್ತೆ ಮಾವ ಚೆನ್ನಾಗೇ ಇದ್ರು, ಆದ್ರೆ ಶ್ರುತಿ ಇವಳ ಲೈಫ್ಗೆ ಎಂಟ್ರಿ ಕೊಡ್ತಿದ್ದಂತೆ ಎಲ್ಲವೂ ಬುಡಮೇಲಾಗಿತ್ತು. ಗಂಡ ಅಕ್ರಮ ಸಂಬಂಧದಲ್ಲಿ ಮುಳುಗಿ ಪ್ರತ್ಯೂಷನ ನಿರ್ಲಕ್ಷ್ಯ ಮಾಡಿದ್ದ. ಅಲ್ಲದೆ ಗಂಡನ ಪ್ರೇಯಸಿಯೇ ಫೋನ್ ಮಾಡಿ ಬೆದರಿಕೆ ಹಾಕೋ ಮಟ್ಟಕ್ಕೆ ಬಂದಿದ್ಲು. ಅತ್ತೆ ಮಾವ ಕೂಡ ಪ್ರತ್ಯೂಷಾದೇ ತಪ್ಪು ಅಂತ ದಿನ ಚುಚ್ಚು ಮಾತಾಡ್ತಿದ್ರು. ಆದ್ರೂ ಕೂಡ ಪ್ರತ್ಯೂಷ ಗಂಡನಿಗೆ ನಿನ್ನ ವರ್ತನೆ ಬದಲಾಯಿಸಿಕೋ ಅಂತ ಎಷ್ಟೇ ಹೇಳಿದ್ರು ಸೃಜನ್ ಮಾತ್ರ ಬದಲಾಗಿರ್ಲಿಲ್ಲ. ಕಳೆದ ವರ್ಷ ಜುಲೈ 13ರಂದು ಮೊಮ್ಮಕ್ಕಳನ್ನ ಕರ್ಕೊಂಡು ಸೃಜನ್ ತಂದೆ ತಾಯಿ ಇನ್ನೊಬ್ಬ ಮಗನ ಮನೆಗೆ ಹೋಗಿದ್ರು. ಈ ಟೈಮಲ್ಲಿ ಮನೆಯಲ್ಲಿ ಸೃಜನ್ ಮತ್ತು ಪ್ರತ್ಯೂಷ ಇಬ್ಬರೇ ಇದ್ರು. ಆಗ ಮತ್ತೆ ಗಂಡನ ಅಕ್ರಮ ಸಂಬಂಧದ ವಿಚಾರಕ್ಕೆ ಪ್ರತ್ಯೂಷ ಗಲಾಟೆ ತೆಗೆದಿದ್ಲು. ಇದರಿಂದ ಸೃಜನ್ ಹೆಂಡತಿ ಮೇಲೆ ಕೈ ಮಾಡಿದ್ದ. ಆಗ ಇದನ್ನ ಅವಮಾನ ಅಂತ ಭಾವಿಸಿದ ಪ್ರತ್ಯೂಷ ಪ್ರಾಣಹರಣ ಮಾಡ್ಕೊಳ್ಳೋಕೆ ಮುಂದಾಗಿದ್ಲು. ಕೂಡಲೇ ಸೃಜನ್ ಅಕ್ಕಪಕ್ಕದ ಮನೆಯವರ ಸಹಾಯ ರೂಮ್ ಬಾಗಿಲು ಒಡೆದು ಒಳಗೆ ನುಗ್ಗಿದ್ದ. ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಪ್ರತ್ಯೂಷನ ಕೂಡಲೇ ಆಸ್ಪತ್ರೆಗೆ ಸಾಗಿಸಿದ್ದ. ಆದ್ರೆ ಅಲ್ಲಿಗಾಗ್ಲೇ ಈಕೆ ಸಾವನ್ನಪ್ಪಿದ್ದಾಳೆ ಅಂತ ಡಾಕ್ಟರ್ಗಳು ಕನ್ಫರ್ಮ್ ಮಾಡಿದ್ರು. ಪ್ರತ್ಯೂಷನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದ ಸೃಜನ್ ಈಕೆಯ ತಾಯಿಗೆ ಫೋನ್ ಮಾಡಿದ್ದ. ನಿಮ್ಮ ಮಗಳಿಗೆ ಸ್ವಲ್ಪ ಸೀರಿಯಸ್ ಆಗಿದೆ ಬನ್ನಿ ಅಂತ ಕರೆದಿದ್ದ. ಆದರೆ ಪ್ರತ್ಯೂಷ ತಂದೆ ತಾಯಿ ಆಸ್ಪತ್ರೆಗೆ ಬರುವಷ್ಟರಲ್ಲಿ ಮಗಳು ಶವವಾಗಿರೋದನ್ನ ನೋಡಿ ಅವರು ಶಾಕ್ ಆಗಿದ್ರು. ಡಾಕ್ಟರ್ ಸೃಜನ್ ಇಟ್ಕೊಂಡವಳಿಗೋಸ್ಕರ ತನ್ನ ಕುಟುಂಬವನ್ನೇ ಸರ್ವನಾಶ ಮಾಡ್ಕೊಂಡಿದ್ದ. ಇಲ್ಲಿ ಶ್ರುತಿಗೆ ಲಾಸ್ ಆಗಿದ್ದು ಏನೂ ಇಲ್ಲ, ಯಾಕಂದ್ರೆ ಇವಳು ದುಡ್ಡಿಗೋಸ್ಕರ ಮದುವೆಯಾಗಿರೋನ ಜೊತೆ ಮಲಗ್ತಿದ್ಲು. ಕೊನೆಗೆ 3 ಬಿಟ್ಟು ಒಂದು ತುಂಬು ಕುಟುಂಬವನ್ನೇ ಸರ್ವನಾಶ ಮಾಡಿದ್ಲು. ಮಗಳು ಸಾವನ್ನಪ್ತಿದ್ದಂತೆ ಪ್ರತ್ಯೂಷ ಕುಟುಂಬದವರು ಸೃಜನ್ ಕುಟುಂಬದವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು. ಪ್ರತ್ಯೂಷ ತಂದೆ ತಾಯಿಯ ದೂರಿನ ಮೇರೆಗೆ ಡಾಕ್ಟರ್ ಸೃಜನ್ ಹಾಗೂ ಅವನ ತಂದೆ ತಾಯಿ ಜೊತೆಗೆ ಈ ಬುಟ್ಟಬೊಮ್ಮ ಶ್ರುತಿಯನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಇನ್ಸ್ಟಾಗ್ರಾಮ್ ವೇಷೆಯೊಬ್ಬಳಿಗೋಸ್ಕರ ಇಲ್ಲಿ ಸೃಜನ್ ತನ್ನ ಸಂಸಾರವನ್ನೇ ಹಾಳು ಮಾಡ್ಕೊಂಡಿದ್ದ. ಕಾಮಾನ ತುರಾಣಂನ ಲಜ್ಜಾನ ಭಯ ಅಂತ ಲಜ್ಜೆ ಹಾಗೂ ಮಾನ ಮರ್ಯಾದೆಯನ್ನ ಬಿಟ್ಟವಳಿಗೋಸ್ಕರ ಸೃಜನ್ ಹೆಂಡತಿಯ ಸಾವಿಗೆ ಕಾರಣನಾಗಿ ಮಕ್ಕಳನ್ನ ಅನಾಥರನ್ನಾಗಿ ಮಾಡಿದ್ದ. ಜೊತೆಗೆ ಇಳಿವಯಸ್ಸಿನಲ್ಲಿದ್ದ ತನ್ನ ತಂದೆ ತಾಯಿಯನ್ನು ಜೈಲಿಗೆ ಹೋಗುವಂತೆ ಮಾಡಿದ್ದ. ಸದ್ಯ ಈ ಕೇಸ್ ವಿಚಾರಣೆ ಹಂತದಲ್ಲಿದ್ದು ಎಲ್ಲರೂ ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ. ಸೃಜನ್ ಡಾಕ್ಟರ್ ಆಗಿದ್ದ ಆಸ್ಪತ್ರೆಯಿಂದ ಇವನನ್ನ ಕೆಲಸದಿಂದ ತೆಗೆದು ಹಾಕಿದ್ರೆ ಇತ್ತ ಶ್ರುತಿ ಇವನಿಗೆ ಕೈಕೊಟ್ಟು ಇನ್ನೊಬ್ಬನ ಜೊತೆ ಪಲ್ಲಂಗ ವ್ಯರ್ಥ ಇವತ್ತಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾಳೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.